ಹಿರಿಯೂರಿನಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಪದಕುಸಿವದ ನೆಲವಿಹುದು ಮಂಕುತಿಮ್ಮ ಅಂಥೇಳಿ ಒಂದು ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ದುರಂತ ಆಗಬಾರ್ದಾಗಿತ್ತು. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ. ಹಿರಿಯೂರಿನಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಪದಕುಸಿವದ ನೆಲವಿಹುದು ಮಂಕುತಿಮ್ಮ ಅಂಥೇಳಿ ಒಂದು ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ದುರಂತ ಆಗಬಾರ್ದಾಗಿತ್ತು. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ. ಹಿರಿಯೂರಿನಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಪದಕುಸಿವದ ನೆಲವಿಹುದು ಮಂಕುತಿಮ್ಮ ಅಂಥೇಳಿ ಒಂದು ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ದುರಂತ ಆಗಬಾರ್ದಾಗಿತ್ತು. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ.
ನಮ್ಮ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು. ಅದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ. ಹಿರಿಯೂರಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಪದ ಕುಸಿವದ ನೆಲವಿಹುದು ಮಂಕುತಿಮ್ಮ ಅಂಥೇಳಿ. ಅಂದರೆ ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ದುರಂತ ಆಗಬಾರ್ದಾಗಿತ್ತು. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು. ಅದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ. ಹಿರಿಯೂರಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಪದ ಕುಸಿವದ ನೆಲವಿಹುದು ಮಂಕುತಿಮ್ಮ ಅಂಥೇಳಿ. ಅಂದರೆ ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆ ಮಾಡಿದೆ. ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸರ್ಕಾರದ ವ್ಯವಸ್ಥೆಯಿಂದಲೇ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದು ನನಗೆ ಪ್ರೈಮರಿ ಇನ್ಫಾರ್ಮೇಷನ್ ತಿಳಿದು ಬಂದಿದ್ದು, ಲಾರಿ ಕ್ರಾಸ್ ಮಾಡಿ ಯಾವುದು ಮಧ್ಯದ ಡಿವೈಡರ್ನ ಕ್ರಾಸ್ ಮಾಡಿ ಪಕ್ಕದ ಬಸ್ಸಿಗೆ ಹೋಗಿ ಹೊಡೆದು ಈ ಅಪಘಾತ ಸಂಭವಿಸಿದೆ ಅಂಥೇಳಿ ಪ್ರೈಮರಿ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೈವೇ ಏನು ನಾವೀಗ ಈ ಕಾರಣನ ಇಲ್ಲೇ ಇಂಥ ಕಾರಣಕ್ಕೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ದುರಂತ ಆಗಬಾರ್ದಾಗಿತ್ತು. ಪರಿಹಾರದಿಂದ ಕುಟುಂಬಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಸಹಾನುಭೂತಿಯನ್ನು ತೋರಿಸೋದು. ಅದು ಬಿಟ್ಟರೆ ಇನ್ನೇನು ಇದರಿಂದಲೇ ಅಂತಿಲ್ಲ. ಎಷ್ಟೋ ಜನರ ಕುಟುಂಬಗಳ ಬೆಳಕೆ ಆರ್ಬಿಟ್ಟಿರುತ್ತೆ ಈ ಅಪಘಾತದಿಂದ.